Hello aspirants, welcome back to India for IAS. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 31ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಿಮಗೆ ಡೇ 31ಗೆ ಕ್ವಶನ್ ಅನ್ನು ಕೊಟ್ಟಿದ್ದು. ಸೊ ವಾಟ್ ವರ್ ದ ಮೇನ್ ಫ್ಯಾಕ್ಟರ್ ದಟ್ ಕಾಂಟ್ರಿಬ್ಯೂಟೆಡ್ to the decline of Harappan civilization and critically analyze the various theories proposed by the scholars ಅನ್ನೋ ರೀತಿ ನಿಮಗೆ ಪ್ರಶ್ನೆಯನ್ನು ಕೊಡಲಾಗಿತ್ತು. ಹರಪ್ಪನ್ ಅಥವಾ ಸಿಂಧೂ ನಾಗರಿಕತೆಯ ಅವನತಿಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು, ವಿದ್ವಾಂಸರು ಪ್ರಸ್ತಾಪಿಸಿದ ವಿವಿಧ ಸಿದ್ಧಾಂತಗಳನ್ನ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಇದು ನಿಮಗೆ 10 ಅಂಕಗಳಾದ್ರೂ ಕೊಡ್ಬೋದು ಅಥವಾ 15 ಅಂಕಗಳಿಗಾದ್ರೂ ಕೊಡ್ಬೋದು. ಸೊ 10 ಅಂಕಗಳಿಗೆ ಕೊಟ್ಟಾಗ ನಿಮ್ಗೆ ಯೂಶಲಿ ನೀವು ಹರಪ್ಪನ್ ನಾಗರಿಕತೆ ಸಿವಿಲೈಸೇಷನ್ ಬಗ್ಗೆ ಲೈಕ್ ಡೆಫಿನೇಷನ್ ಅನ್ನ, ಸಿಂಧೂ ನಾಗರಿಕತೆಯ ಬಗ್ಗೆ ಒಂದು ಪೀಠಿಕೆಯನ್ನ ಬರೆಯುವಂಥದ್ದು, ಆ ನಂತರದಲ್ಲಿ ಅವನತಿಗೆ ಕಾರಣವಾದಂತಹ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ಬರೆಯುವಂಥದ್ದು, ಆ ನಂತರದಲ್ಲಿ ವಿದ್ವಾಂಸರು ಪ್ರಸ್ತಾಪಿಸಿದಂತಹ ವಿವಿಧ ಸಿದ್ಧಾಂತಗಳು ಯಾವ್ಯಾವಿದಾವೆ ಅನ್ನೋದನ್ನ ನೀವು ಲಿಸ್ಟ್ ಡೌನ್ ಮಾಡಿ ಕನ್ಕ್ಲೂಷನ್ ಬರೀಬೇಕಾಗುತ್ತೆ. ಅದೇ ಏನಾದ್ರು 15 ಮಾರ್ಕ್ಸ್ ಬಂದ್ರು ಕೂಡ ಇಂಟ್ರೊಡಕ್ಷನ್ಸ್ ಮತ್ತೆ ಕನ್ಕ್ಲೂಷನ್ ಸೇಮ್ ಇರುತ್ತೆ. ಬಟ್ ಬಾಡಿ ಪಾರ್ಟ್ ಬಂದಾಗ ಅವನತಿಗೆ ಕಾರಣವಾದಂತಹ ಅಂಶಗಳು ಯಾವ್ಯಾವು ಅನ್ನೋದನ್ನ ಒಂದೊಂದು ಲೈಕ್ ಹೆಡ್ಡಿಂಗ್ ಹಾಕಿ ಅದಕ್ಕೆ ಕೆಳಗಡೆ ಒಂದು 2 to 3 ಲೈನ್ಸ್ ಎಕ್ಸ್ಪ್ಲೇಷನ್ ಅನ್ನ ಬರೀಬೇಕಾಗುತ್ತೆ. ಆ ನಂತರದಲ್ಲಿ ಲೈಕ್ ವಿದ್ವಾಂಸರು ಪ್ರಸ್ತಾಪಿಸಿದಂತಹ ವಿವಿಧ ಸಿದ್ಧಾಂತಗಳು ಯಾವ್ಯಾವಿವೆ ಅದನ್ನು ಕೂಡ ನೀವು ಲೈಕ್ ಬರಿತಾ ಬರಬೇಕಾಗುತ್ತೆ. ಇದಿಷ್ಟು ನೀವು ಆನ್ಸರ್ನ ಬರಿತಾ ಬಂದ್ರೆ 15 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಎರಡಕ್ಕೂ ಆಗುತ್ತೆ. ನಾವಿಲ್ಲಿ ಕೇಳಿರುವಂತದ್ದು 10 ಅಂಕಗಳಿಗೆ ಮತ್ತು 150 ಪದಗಳ ಮಿತಿಗಳಲ್ಲಿ ನೀವು ಇದನ್ನ ಉತ್ತರಿಸಬೇಕಾಗತ್ತೆ. ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನೋಡೋದಾದ್ರೆ, ಸಿಂಧೂ ನಾಗರಿಕ ಕಣಿವೆ ಎಂದು ಕರೆಯಲ್ಪಡುವ ಹರಪ್ಪನ್ ನಾಗರಿಕತೆಯು ಇಂದಿನ ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದ ವಿಶಾಲವಾದ ನದಿ ಕಣಿವೆಗಳಲ್ಲಿ ಕ್ರಿಸ್ತಪೂರ್ವ 3300ರಿಂದ 1300ರವರೆಗೆ ಪ್ರವರ್ಧಮಾನಕ್ಕೆ ಬಂದಿತು. ಇದು ಪ್ರಾಚೀನ ಪ್ರಪಂಚದ ಆರಂಭಿಕ ಮತ್ತು ಅತ್ಯಂತ ಮುಂದುವರೆದ ನಗರ ಸಂಸ್ಕೃತಿಗಳಲ್ಲಿ ಒಂದಾಗಿದೆ. ಅದರ ಸುವ್ಯವಸ್ಥಿತ ನಗರಗಳು, ಅತ್ಯಾಧುನಿಕ ಒಳಚರಂಡಿ ವ್ಯವಸ್ಥೆ, ಪ್ರಮಾಣಿತ ತೂಕ ಮತ್ತು ಅಳತೆಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ವ್ಯಾಪಾರ ಜಾಲಗಳಿಂದ ಗುರುತಿಸಲ್ಪಟ್ಟಿದೆ. ಆದಾಗ್ಯೂ ಸುಮಾರು ಕ್ರಿಸ್ತಪೂರ್ವ 900ರ ಹೊತ್ತಿಗೆ ಮೊಹೆಂಜೊದಾರೋ, ಹರಪ್ಪ ಮತ್ತು ಲೋಥಾಲ್ ಸೇರಿದಂತೆ ಅದರ ಅನೇಕ ಪ್ರಮುಖ ನಗರಗಳು ಬರಿದಾದವು. ಇದು ನಾಗರಿಕತೆಯ ಅವನತಿಯನ್ನ ಗುರುತಿಸುತ್ತದೆ. ಈ ಕುಸಿತದ ಕಾರಣಗಳು ದೀರ್ಘಕಾಲದವರೆಗೆ ವಿದ್ವಾಂಸರಲ್ಲಿ ಚರ್ಚೆಯ ವಿಷಯವಾಗಿದೆ. ವಿದ್ಯಮಾನವನ್ನು ವಿವರಿಸಲು ವಿವಿಧ ಸಿದ್ಧಾಂತಗಳನ್ನ ಪ್ರಸ್ತಾಪಿಸಲಾಗಿದೆ. ಈ ಸಿದ್ಧಾಂತಗಳು ಹವಾಮಾನ ಬದಲಾವಣೆಗಳು ಮತ್ತು ಪರಿಸರದ ಅವನತಿಯಿಂದ ಆಂತರಿಕ ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳು ಅಥವಾ ಬಾಹ್ಯ ಆಕ್ರಮಣಗಳವರೆಗೆ ಸುದ್ದಿಯಲ್ಲಿವೆ ರೀತಿಯಾಗಿ ನೀವು ಬರಿತಾ ಬರ್ಬೋದು. ದೆನ್ ಬಾಡಿ ಪಾರ್ಟ್ ಬಂದಾಗ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂತ ಕೇಳಿರೋದ್ರಿಂದಾಗಿ ಪ್ರಮುಖ ಅಂಶವಾದಂತಹ ಅಂಶಗಳು ಯಾವ್ಯಾವು ಅಂತ ನೀವು ಲಿಸ್ಟ್ ಅನ್ನ ಮಾಡಬೇಕಾಗತ್ತೆ. ಒಂದು ಹೆಡ್ಡಿಂಗ್ ಅನ್ನ ಹಾಕೋತೀರಾ, ಏನಂತ, ಸಿಂಧೂ ನಾಗರಿಕತೆಯ ಅವನತಿಗೆ ಕಾರಣವಾದಂತಹ ಪ್ರಮುಖ ಅಂಶಗಳು ಈ ಕೆಳಕಂಡಿನಂತಿವೆ ಅಂತ ಕೊಡ್ಬೋದು ಅಥವಾ ಅಂಶಗಳು ಅಂದ್ರೆ ಸಾಕು. ದೆನ್ ಪರಿಸರದ ಅವನತಿ ಆಗಿರುತ್ತೆ, ಅಂದ್ರೆ ಅರಣ್ಯನಾಶ, ಮಣ್ಣಿನ ಸವಕಳಿ ಅಥವಾ ನೀರಿನ ಕೊರತೆಯನ್ನ ನಾವು ಯೂಶಲಿ ಇದನ್ನ ಕರ್ಕೋತೀವಿ. ಅಥವಾ ನದಿ ತನ್ನ ವೇಗಳನ್ನ ಅಂದ್ರೆ ತನ್ನ ಅರಿವನ್ನ ಬದಲಾಯಿಸಿದ್ದು ಕೂಡ ಒಂದು ಕಾರಣ ಅಂತ ಕೂಡ ಹೇಳ್ಕೋತಾ ಬರ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ನಿಸರ್ಗ ಅಥವಾ ಪರಿಸರದಿಂದ ಉಂಟಾದಂತಹ ಅವನತಿ. ಅಥವಾ ಆರ್ಥಿಕ ಅಸ್ಥಿರತೆ ಎಂದು ಕರೆಯುವಂಥದ್ದು, ವ್ಯಾಪಾರದ ಅಡಚಣೆಗಳಾಗಿರ್ಬೋದು ಅಥವಾ ಕರಕುಶಲ ಕೈಗಾರಿಕೆಗಳ ಅವನತಿ. ಈ ಮೂಲಕ ಒಂದು ವ್ಯಾಪಾರ ವಹಿವಾಟು ಕುಸಿದು ಬಿದ್ದು ತನ್ನ ಆರ್ಥಿಕತೆಗೆ ದೊಡ್ಡ ಪೆಟ್ಟನ್ನು ಬಿದ್ದಾಗ ಆಟೋಮೆಟಿಕಲಿ ಜನಗಳೆಲ್ಲರೂ ಕೂಡ ಚದುರಿದಾಗ ಅದು ಒಂದು ನಗರ ತನ್ನ ವಿನಾಶವನ್ನ ಹೊಂದುತ್ತಾ ಹೋಗುತ್ತೆ. ಅಥವಾ ಸಾಮಾಜಿಕ ಮತ್ತು ರಾಜಕೀಯ ಅಸ್ಥಿರತೆ ಕೂಡ ಆಗಿರ್ಬೋದು, ಕೇಂದ್ರ ಅಧಿಕಾರವನ್ನು ದುರ್ಬಲಗೊಳಿಸುವುದು ಅಥವಾ ಪ್ರಾದೇಶಿಕೀಕರಣಗಳ ಮೂಲಕ ಕೂಡ ನಾವು ಈ ಒಂದು ನಗರ ಸಂಸ್ಕೃತಿ ಅಂತ ಏನ್ ಕರಿತೀವಿ ಆ ಹರಪ್ಪ ನಾಗರಿಕತೆ ಅವನತಿಯನ್ನು ಹೊಂದಿರಬಹುದು ಅಂತ ಹೇಳ್ಕೊತಾ ಬರ್ತೀವಿ. ಇನ್ನೊಂದು ಜನಸಂಖ್ಯೆಯ ಬದಲಾವಣೆಗಳು ಅಥವಾ ಜನಸಂಖ್ಯೆಯಲ್ಲಿನ ಅಧಿಕವಾದಂತಹ ಕುಸಿತವನ್ನ ಉಂಟಾಗಿರಬಹುದು ಅಥವಾ ಹೆಚ್ಚಿನ ಒಂದು ವಲಸೆಯನ್ನ ಕಂಡಿರಬಹುದು. ಆ ಮೂಲಕ ಹರಪ್ಪ, ಮೊಹೆಂಜೊದಾರೋ ಆಗಿರ್ಬೋದು ಅಥವಾ ಸಿಂಧೂ ನಾಗರಿಕತೆಯ ನಗರಗಳು ಬರಿದಾದವು ಅಂತ ನಾವು ಭಾವಿಸಬಹುದಾಗಿರುತ್ತೆ. ನಂತರದಲ್ಲಿ ಹರಪ್ಪನ್ ನಾಗರಿಕತೆಯ ಅಥವಾ ಸಿಂಧೂ ನಾಗರಿಕತೆಗೆ ಪ್ರಸ್ತಾಪಿಸಿದಂತಹ ವಿವಿಧ ಸಿದ್ಧಾಂತಗಳು ಯಾವ್ಯಾವು ಅಂತ ನೀವು ಅದನ್ನ ಬರಿತಾ ಬರ್ಬೇಕಾಗತ್ತೆ. ಮೊದಲಿಗೆ ಹವಾಮಾನ ಬದಲಾವಣಾ ಸಿದ್ಧಾಂತ ಅಂತ ಏನ್ ಕರಿತೀವಿ, ಇದು ಮಾನ್ಸೂನ್ ಮಾದರಿಗಳಲ್ಲಿ ಬದಲಾವಣೆಗಳಾಗಿರ್ಬೋದು, ಬರ ಅಥವಾ ಮರುಭೂಮಿ ಉಂಟಾಗಿರುವಂಥದ್ದು, ನದಿ ತನ್ನ ಅರಿವುಗಳನ್ನ ಬದಲಾಯಿಸಿದ್ದು ಅಥವಾ ನದಿಗಳು ಬತ್ತು ಹೋಗಿದ್ದು. ಸೊ ಈ ಎಲ್ಲಾ ಮುಂತಾದ ಕಾರಣಗಳಿಂದಾಗಿ ನಮಗೆ ಹರಪ್ಪನ್ ನಾಗರಿಕತೆ ತನ್ನ ಕುಸಿತವನ್ನ ಕಂಡಿತು, ತನ್ನ ಅವನತಿಯನ್ನ ಕಂಡಿತು ಅಂತ ನಾವು ಕೆಲವು ಸಿದ್ಧಾಂತಗಳು ಹೇಳಲಾಗುತ್ತೆ. ಇನ್ನೊಂದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಥವಾ ಭೂಫಲಕ ಅಲೆತ ಚಟುವಟಿಕೆಗಳ ಸಿದ್ಧಾಂತ ಕರಿತೀವಿ. ಇಲ್ಲಿ ನಮಗೆ ಭೂಕಂಪಗಳಾಗಿರ್ಬೋದು ಅಥವಾ ಪ್ರವಾಹಗಳಾಗಿರ್ಬೋದು ಭೂ ವೈಜ್ಞಾನಿಕವಾಗಿ ಅದರ ಒಂದು ಅಸ್ಥಿರತೆ ಅಂತ ಕಂಡುಹಿಡ್ತೀವಿ. ಸೊ ಈ ಎಲ್ಲ ಅಂಶಗಳಿಂದಾಗೂ ಕೂಡ ಹರಪ್ಪನ್ ನಾಗರಿಕತೆ ನಾಶ ಹೊಂದಿರಬಹುದು ಅಂತ ಕೆಲವು ಸಿದ್ಧಾಂತಗಳು ಹೇಳ್ತಾ ಬರ್ತವೆ.
ಇನ್ನೊಂದು ಆಕ್ರಮಣ ಸಿದ್ಧಾಂತ ಅಂತ ಕರಿತೀವಿ. ಈ ಆಕ್ರಮಣ ಸಿದ್ಧಾಂತದಲ್ಲಿ ಆರ್ಯನ್ನರು ಅಂದ್ರೆ ಇಂದಿನ ಏನು ನಾವು ಆರ್ಯನ್ ಜನಾಂಗ ಅಂತ ಕರಿತೀವಿ, ಅಂದು ಕೂಡ ಈ ಆರ್ಯನ್ ಜನಾಂಗ ಈ ಸಿಂಧೂ ನಾಗರಿಕತೆ ಜನರ ಮೇಲೆ ದಾಳಿನ ನಡೆಸಿ ಅವರನ್ನ ಕೊಂದಿರಬಹುದು, ಅಥವಾ ಅವರು ದಕ್ಷಿಣಕ್ಕೆ ಪುಷ್ ಮಾಡಿರ್ಬೋದು, ಅಂದ್ರೆ ದಕ್ಷಿಣಕ್ಕೆ ವಲಸೆ ಬಂದಿರಬಹುದು. ಆ ಮೂಲಕ ಒಂದು ಸಿಂಧೂ ನಾಗರಿಕತೆಯ ಪ್ರದೇಶಗಳು ಬರಿದಾದವು ಅಥವಾ ಅವನತಿಯನ್ನ ಹೊಂದಿತು ಅಂತ ಹೇಳ್ತಾರೆ. ಸೊ ಅಥವಾ ಬೇರೆ ಇತರ ಬಾಹ್ಯ ಆಕ್ರಮಣಗಳು ಕೂಡ ನಮ್ಗೆ ಕಡೆಗಣಿಸುವಂತ ರೀತಿನಲ್ಲಿ ಇಲ್ಲ. ಇನ್ನೊಂದು ಆರ್ಥಿಕ ಕುಸಿತದ ಸಿದ್ಧಾಂತ ಅಂತ ಕರಿತೀವಿ. ವ್ಯಾಪಾರದಲ್ಲಿ ಉಂಟಾದಂತಹ ಅಡಚಣೆಗಳಾಗಿರ್ಬೋದು ಅಥವಾ ಆರ್ಥಿಕ ಅಸ್ಥಿರತೆಯ ಒಂದು ಥಿಯರಿನೂ ಕೂಡ ಕೆಲವರು ಹೇಳ್ತಾ ಬರ್ತಾರೆ. ಇನ್ನೊಂದು ರೋಗ ರುಜಿನದ ಸಿದ್ಧಾಂತ ಅಂತ ಕರಿತೀವಿ. ಅಂದ್ರೆ ಒಂದು ಸಾಂಕ್ರಾಮಿಕವಾದಂತಹ ರೋಗಗಳು ಅಥವಾ ಆರೋಗ್ಯ ಬಿಕ್ಕಟ್ಟುಗಳು ಉಂಟಾಗಿ ಏಕಾಏಕಿ ಅಲ್ಲಿನ ಒಂದು ಆರೋಗ್ಯ ಬಿಕ್ಕಟ್ಟುಗಳು ಉಂಟಾಗಿ ಆ ಮೂಲಕ ಜನಸಂಖ್ಯೆ ನಾಶ ಹೊಂದಿರಬಹುದು, ಆ ಮೂಲಕ ನಗರ ಕೂಡ ಅಥವಾ ಅವನ ಸಿಂಧೂ ನಾಗರಿಕತೆ ನಾಶ ಹೊಂದಿತು ಅಂತ ಕೂಡ ಕೆಲವು ಸಿದ್ಧಾಂತಗಳು ಹೇಳ್ತಾರೆ. ಇನ್ನೊಂದು ಆಂತರಿಕ ಕುಸಿತ ಸಿದ್ಧಾಂತ ಅಂತ ಕರಿತೀವಿ. ಅಂದ್ರೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕ ಸಿದ್ಧಾಂತಗಳು ಒಟ್ಟಾರೆ ಸೇರಿ ಆ ಮೂಲಕ ಒಂದು ನಾಶವನ್ನ ಹೊಂದಿರಬಹುದು ಅಥವಾ ಹರಪ್ಪನ್ ನಾಗರಿಕತೆ ಕುಸಿತವನ್ನ ಕಂಡಿರಬಹುದು ಅಂತ ಕೆಲವು ವಿದ್ವಾಂಸರು ಈ ಒಂದು ರೀತಿಯ ಸಿದ್ಧಾಂತಗಳನ್ನ ಸೊ ಇನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಹವಾಮಾನ ಬದಲಾವಣೆ ಸಿದ್ಧಾಂತ ಅಂತ ಏನ್ ಕರಿತೀವಿ, ಇದು ಬರ ಆಗಿರ್ಬೋದು ಅಥವಾ ಡೆಪೋಸಿಷನಲ್ ಅಂತ ಕರೀತಾರೆ, ಸಂಚಯನ ಒಂದು ಇದಾಗಿರ್ಬೋದು, ನದಿ ಹಾದಿಗಳಲ್ಲಿನ ಬದಲಾವಣೆ ಪುರಾವತಿಗಳಿಂದ ಬೆಂಬಲಿತವಾಗಿದೆ. ಆದ್ರೂ ಕೂಡ ಅದರ ಪರಿಣಾಮಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರಲ್ಲ. ಅಂದ್ರೆ ಏಕಾಏಕಿ ಇಡೀ ಅಷ್ಟು ನಗರಗಳು, ನಾವು 7-8 ನಗರಗಳು ಅಥವಾ 8ರಿಂದ 10 ಸಿಂಧೂ ನಾಗರಿಕತೆ ನಗರಗಳಿವೆ, ಏಕಾಏಕಿ ಎಲ್ಲಾ ಒಂದೇ ಸಮಯದಲ್ಲಿ ನಾಶ ಆಗೋದಕ್ಕೆ ಸಾಧ್ಯವಾ ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ. ಇನ್ನೊಂದು ಟೆಕ್ಟಾನಿಕ್ ಚಟುವಟಿಕೆ ಸಿದ್ಧಾಂತ ಏನ್ ಕರಿತೀವಿ, ಇದು ಕೂಡ ಎಲ್ಲೂ ಕೂಡ ಇದರಿಂದಾಗಿ ಅವನತಿ ಆಯ್ತು ಅನ್ನುವಂಥ ನಮಗೆ ಪುರಾವೆಗಳು ಸಿಗೋದಿಲ್ಲ. ಇನ್ನು ಆಕ್ರಮಣ ಸಿದ್ಧಾಂತ ಅನ್ನುವಂಥದ್ದು ನಿರ್ಣಾಯಕವಾದಂತಹ ಪುರಾವೆಗಳ ಕೊರತೆಯನ್ನ ಹೊಂದಿದೆ. ಆರ್ಯರ ಆಕ್ರಮಣ ಸಿದ್ಧಾಂತವನ್ನ ಕೆಲವರು ಆಲ್ರೆಡಿ ವಿರೋಧಿಸಲಾಗಿದೆ. ಸೊ ಅದರಲ್ಲೂ ಕೂಡ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋ ನಾವು ಇನ್ನೂ ತಿಳ್ಕೊಬೇಕಾಗಿದೆ. ಆರ್ಥಿಕ ಕುಸಿತದ ಸಿದ್ಧಾಂತ ಆಗಿರ್ಬೋದು ಅಥವಾ ರೋಗ ರುಜಿನಗಳ ಸಿದ್ಧಾಂತ ಆಗಿರ್ಬೋದು ಅಂಡ್ ಆಂತರಿಕ ಕುಸಿತದ ಸಿದ್ಧಾಂತಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಅತ್ಯಂತ ತೋರಿಕೆಯ ಅಥವಾ ಅಸಂಭವವಾದಂತಹ ಅಥವಾ ಕೇವಲ ಇದೊಂದೇ ಅಂಶಗಳಿಂದಾಗಿ ಇಡೀ ನಾಗರಿಕತೆಯ ನಾಶ ಹೊಂದುವಂತಹ ದೊಡ್ಡ ಅಂಶಗಳಲ್ಲ. ಸೊ ಅದರಿಂದಾಗಿ ನಮಗೆ ಈಗಲೂ ಕೂಡ ಒಂದು ಡಿಸಿಸಿವ್ ಆದಂತಹ ಅಂದ್ರೆ ಇದೇ ಕಾರಣದಿಂದಾಗಿ ನಾಶ ಹೊಂದಿತು ಅನ್ನುವಂತಹ ಯಾವುದೇ ರೀತಿಯಾದಂತಹ ಸಿದ್ಧಾಂತಗಳು, ಪ್ರಮೇಯಗಳು ನಮಗೆ ಸಿಗೋದಿಲ್ಲ. ಆನ್ಸರ್ನ ಬರೀತಾ ಬರ್ಬೋದು. ಅಂಡ್ ಅಂಶಗಳ ಪರಸ್ಪರ ಕ್ರಿಯೆ ಹಿಂಗಾಗಿರ್ಬೋದು ಅಂತ ನೀವು ಕನೆಕ್ಟ್ ಮಾಡೋದಾದ್ರೆ ಹವಾಮಾನ ಬದಲಾವಣೆಗಳಲ್ಲಿ ಏಕಾಏಕಿ ಅದು ಆರ್ಥಿಕ ಅಸ್ಥಿರತೆ ಉಂಟಾಗುತ್ತೆ. ಆರ್ಥಿಕ ಅಸ್ಥಿರತೆಯಿಂದಾಗಿ ಸಾಮಾಜಿಕ ಅಶಾಂತಿಗಳು ಉಂಟಾಗಿರ್ಬೋದು, ಆ ನಂತರದಲ್ಲಿ ಕುಸಿತವನ್ನ ಕಂಡಿರಬಹುದು, ಹಂಗೆ ನೀವು ಹೇಳ್ಬೋದು. ಅಥವಾ ಪರಿಸರ ಅವನತಿಯನ್ನ ಹೊಂದುವ ಮೂಲಕ ಆರ್ಥಿಕವಾಗಿ ಕುಸಿತವನ್ನ ಕಾಣುವಂಥದ್ದು, ಅದು ಆಂತರಿಕ ಸ್ಥಿರತೆಗೆ ದಾರಿ ಮಾಡಿಕೊಡುತ್ತೆ. ಆಂತರಿಕವಾದಂತಹ ಸ್ಥಿರತೆ ಅಂದ್ರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ನಾವು ಅಸ್ಥಿರತೆಯನ್ನು ಕಂಡಾಗ ಅವನತಿಗೆ ಅದು ಕೂಡ ಪುಷ್ ಮಾಡಿರಬಹುದು. ಈ ರೀತಿಯಾದಂತಹ ಚೈನ್ ಆಫ್ ಇವೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಘಟನಾವಳಿಗಳ ಒಂದು ಇಂಟರ್ ಕನೆಕ್ಷನ್ಸ್, ಈ ಒಂದು ಅಂಶದಿಂದಾಗಿ ಮೋಸ್ಟ್ಲಿ ಅವನತಿಯನ್ನೇ ಹೊಂದಿರಬಹುದೇ ಹೊರತು ಕೇವಲ ಏಕ ಕಾರಣದಿಂದ ಒಂದೇ ರೀಸನ್ ಇಂದ ಸಿಂಧೂ ನಾಗರಿಕತೆ ನಮಗೆ ಅವನತಿ ಹೊಂದಿಲ್ಲ. ಸೊ ಪ್ರಸ್ತುತ ತಿಳುವಳಿಕೆಯಲ್ಲಿನ ಅಂತರಗಳು ಏನು ನಮಗಿನ್ನು ಈ ಕನ್ಫ್ಯೂಷನ್ ಇದೆ, ಏನಕ್ಕೆ ನಮ್ಗೆ ಈಗಲೂ ಕೂಡ ಒಂದು ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ಲಿಖಿತ ದಾಖಲೆಗಳ ನಮಗೆ ಕೊರತೆಯನ್ನ ಕಾಣ್ತೀವಿ. ಲಭ್ಯವಿರುವಂತಹ ನಮಗೆ ಹರಪ್ಪನ್ ನಾಗರಿಕತೆಯ ಲ್ಯಾಂಗ್ವೇಜ್ ಅನ್ನು ಕೂಡ ನಾವು ಈಗಲೂ ಕೂಡ ಬಿಡಿಸಿ ಅದನ್ನು ಓದೋದಿಕ್ಕಾಗಿಲ್ಲ. ಸೊ ಮತ್ತೆ ಸೀಮಿತವಾದಂತಹ ಪುರಾವೆಗಳಾಗಿರ್ಬೋದು ಮತ್ತು ಹರಪ್ಪನ್ ನಾಗರಿಕತೆಯ ಅಥವಾ ಹರಪ್ಪನ್ ರಾಜಕೀಯ ರಚನೆಯಲ್ಲಿನ ಸುತ್ತಲಿನ ಅನಿಶ್ಚಿತೆಯನ್ನು ನಮಗೆ ಇವೆಲ್ಲ ಕಾರಣಗಳಿಂದಾಗಿ ಇಂದಿಗೂ ಕೂಡ ಯಾವ ಒಂದು ರೀಸನ್ಗೆ ನಮಗೆ ಅದು ಅವನತಿಯನ್ನು ಹೊಂದಿರಬಹುದು ಅನ್ನೋದು ನಮಗೆ ಗೊತ್ತಿಲ್ಲ. ಕನ್ಕ್ಲೂಷನ್ ಬಂದಾಗ ಪರಿಸರ ಅವನತಿ, ಆರ್ಥಿಕ ಅಸ್ಥಿರತೆ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಅಸ್ಥಿರತೆ, ಜನಸಂಖ್ಯೆಯ ಬದಲಾವಣೆಗಳು ಸೇರಿದಂತೆ ಅಂಶಗಳ ಪರಸ್ಪರ ಕ್ರಿಯೆಯಿಂದ ಈ ಅಂಶವನ್ನ ನೀವು ಬಳಸಬೇಕಾಗತ್ತೆ. ಪರಸ್ಪರ ಕ್ರಿಯೆಯಿಂದ ಹರಪ್ಪನ್ ನಾಗರಿಕತೆಯು ಅವನತಿಯನ್ನ ಉಂಟಾಗಿರ್ಬೋದು ಅಥವಾ ಅವನತಿದಾದಿಯನ್ನ ಆದಿಯನ್ನ ಹಿಡಿದಿರಬಹುದು. ಈ ರೀತಿಯಾಗಿ ನೀವು ಆನ್ಸರ್ನ ಕನ್ಕ್ಲೂಷನ್ ಮಾಡಿ. ಇನ್ನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೆಯುವಂತವ್ರು ಇಂಟ್ರೊಡಕ್ಷನ್ ಪಾರ್ಟ್ ಆಗಿರ್ಬೋದು. ಆದ್ಮೇಲೆ main factor that contributed to the decline of the Harappan civilization ಅದೇನೇನು environmental degradation, economic instability, social and political instability ಮತ್ತು demographic change ಅಂತ ಬರ್ಬೋದು. then what are the various theories ಯಾವ್ಯಾವ ಇದೆ ಅಂತ ನೀವು ಅದನ್ನು ಕೂಡ climate change theory ಆಗಿರ್ಬೋದು, tectonic activity theory ಆಗಿರ್ಬೋದು ಅಥವಾ innovation theory ಆಗಿರ್ಬೋದು and economic ಡಿಕ್ಲೈನ್ ಥಿಯರಿ, ಡಿಸೀಸ್ ಥಿಯರಿ ಅಂಡ್ ಇಂಟರ್ನಲ್ ಡಿಕ್ಲೈನ್ ಥಿಯರಿ ಅಥವಾ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಥಿಯರಿ, ಈ ರೀತಿಯಾದಂತಹ ಥಿಯರಿಗಳಿವೆ. ದೆನ್ ಕ್ರಿಟಿಕಲ್ ಅನಾಲಿಸಿಸ್, ಈ ಥಿಯರಿಗಳಿಗೆ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಆಗುತ್ತೆ. ಅಂಡ್ ಇಂಟರ್ಪ್ಲೇ ಆಫ್ ದ ಫ್ಯಾಕ್ಟರ್ಸ್, ಕ್ಲೈಮೇಟ್ ಚೇಂಜ್ ಲೀಡ್ಸ್ ಟು ಎಕನಾಮಿಕ್ ಇನ್ಸ್ಟೆಬಿಲಿಟಿ, ದೆನ್ ಸೋಷಿಯಲ್ ಅನ್ರೆಸ್ಟ್, ದೆನ್
ನಂತರ ಡಿಕ್ಲೈನ್ ಅನ್ನೋದನ್ನ ನೀವು ಕೂಡ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಬರ್ಬೋದು. ಅಥವಾ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್, ಎಕನಾಮಿಕ್ ಡಿಕ್ಲೈನ್ ಅಂಡ್ ಇಂಟರ್ನಲ್ ಇನ್ಸ್ಟೆಬಿಲಿಟಿ, ದೆನ್ ಡಿಕ್ಲೈನ್, ಈ ರೀತಿ ಹೇಳ್ತಾ ಬರ್ಬೋದು. ದೆನ್ ವಾಟ್ ಆರ್ ದ ಗ್ಯಾಪ್ಸ್ ಇನ್ ಕರೆಂಟ್ ಅಂಡರ್ಸ್ಟ್ಯಾಂಡಿಂಗ್, ದೆನ್ ಕನ್ಕ್ಲೂಷನ್ಸ್. ಸೊ ಈ ರೀತಿಯಾಗಿ ನೀವು ಆನ್ಸರ್ ಅನ್ನ ನೀವು ಎಂಡ್ ಮಾಡ್ತಾ ಬರ್ಬೋದು. ಇದಿಷ್ಟು ಡೇ 31 ವಿಡಿಯೋ ಡಿಸ್ಕಷನ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.